ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಉಂಗಿರಣ ಭಾಗ 167. ಅಂದು ಮನೆಯಲ್ಲಿ ನಡೆದ ಘಟನೆಯಿಂದ ಯಾರಿಗೂ ಊಟ ಬೇಡವಾಗಿತ್ತು. ರಿಷಿ ಸಂಜೆ ಮನೆಯಿಂದ ಹೊರ ಹೋಗಿದ್ದವನು ರಾತ್ರಿ 10 ಗಂಟೆಯಾದರೂ ಸಹ ಮನೆಗೆ ಬಂದಿರಲಿಲ್ಲ. ಇನ್ನು ಸ್ವಾಮಿನಾಥನ್ ಅವರು ಕುಡಿದು ತಮ್ಮದೇ ಲೋಕದಲ್ಲಿ ಸಂಚಾರ ಮಾಡುವವರೆಗೆ ಇಂದು ಮನೆಯಲ್ಲಿ ಏನು ನಡೆಯಿತು ಎನ್ನುವ ವಿಚಾರವೇ ಗೊತ್ತಿಲ್ಲ. ಕುಡಿದು ತೂರಾಡುತ್ತಾ ಮನೆಗೆ ಬಂದ ಗಂಡನನ್ನು ನೋಡಿ, ಇವರೊಬ್ಬರಿಗೆ ಮನೆಯ ಜವಾಬ್ದಾರಿ ಇದ್ದಿದ್ದರೆ ನನ್ನ ಮಗ ಇವತ್ತು ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ಎಂದು ಹೇಳಿಕೊಂಡವರಿಗೆ ಗಂಡನ ಮೇಲೆ ಇನ್ನಿಲ್ಲದ ಕೋಪ. ಕುಡಿದು ತೂರಾಡುತ್ತಿರುವವರ ಬಳಿ ಏನೇ ಮಾತನಾಡಿದರೂ ವ್ಯರ್ಥ ಎಂದು ನಡೆದ ಯಾವ ವಿಷಯವನ್ನು ಹೇಳದೆ ಸುಮ್ಮನಾದವರು ಸ್ವಾಮಿನಾಥನ್ ಅವರು ಕೇಳುತ್ತಿದ್ದ ಹಾಗೆ ಸುಮ್ಮನೆ ಊಟ ಬಡಿಸಿದರು. ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ರಾ ಬಿಟ್ರಾ, ಮಗ ಎಲ್ಲಿ ಏನೊಂದು ಕೇಳದೆ ತಮ್ಮ ಪಾಡಿಗೆ ತಾವು ಊಟ ಮಾಡಿ ಹಾಸಿಗೆಗೆ ಮೈ ಚೆಲ್ಲಿದರು. ಯಾರಿಗೆ ಏನಾದರೂ ಆಗಲಿ, ಯಾರು ಎಲ್ಲಿಗಾದರೂ ಹೋಗಲಿ, ತನಗೆ ಮಾತ್ರ ಕುಡಿತಕ್ಕೆ ಹಣ ಸಿಕ್ಕರೆ ಸಾಕು ಎನ್ನುವಂತಹ ಮನುಷ್ಯ ಅವರು. ವಸುಂಧರ ಅವರು ಅದಾಗಲೇ ತಮ್ಮ ಮಗನ ಪರಿಸ್ಥಿತಿಯನ್ನು ನೆನೆದು ಹತ್ತು ಅದಾಗಲೇ ಅವರ ಕಣ್ಣೀರು ಬತ್ತಿ ಹೋಗಿದ್ದವು. ಅವರಿಗೂ ಕೂಡ ಹಸಿವೆ ದೂರವಾಗಿತ್ತು. ಮಲಗಿದ್ದ ಆರಾಧ್ಯಳನ್ನು ಊಟಕ್ಕೆ ಕರೆದರೆ, ನನಗೆ ಹಸಿವಿಲ್ಲ ಅತ್ತೆ, ಬೇಡ ಎಂದಳು. ಮಧ್ಯಾಹ್ನವೂ ಊಟ ಮಾಡಿಲ್ಲ, ಈಗಲೂ ಬೇಡ ಎನ್ನುತ್ತಿದ್ದೀಯಲ್ಲ. ಊಟ ಬಿಡುವುದರಿಂದ ಎಲ್ಲ ಸಮಸ್ಯೆ ಬಗೆಹರಿಯುವುದಿಲ್ಲ ಆರಾಧ್ಯ. ನೀನು ಊಟ ಮಾಡಲಿಲ್ಲ ಎಂದರೆ ನಾನು ಕೂಡ ಊಟ ಮಾಡುವುದಿಲ್ಲ ಎಂದು ಹೇಳಿ ಅವಳಿಗೆ ಬಲವಂತದಿಂದ ಊಟ ಮಾಡಿಸಿದರು. ವಸುಂಧರ ಅವರ ಬಲವಂತಕ್ಕೆ ಸ್ವಲ್ಪ ತಿಂದು ಮತ್ತೆ ಮಲಗಿದಳು. ಆರಾಧ್ಯಳಿಗೆ ಏನೋ, ನೀನು ಊಟ ಮಾಡಲಿಲ್ಲ ಎಂದರೆ ನಾನು ಕೂಡ ಮಾಡುವುದಿಲ್ಲ ಎಂದು ಹೇಳಿ ಸ್ವಲ್ಪನಾದರೂ ಊಟ ಮಾಡುವಂತೆ ಮಾಡಿದರು. ಆದರೆ ಅವರ ಗಂಟಲಿನಿಂದ ಒಂದು ಹನಿ ನೀರು ಕೂಡ ಇಳಿಯುತ್ತಿರಲಿಲ್ಲ. ಮಗ ಬಂದ ಮೇಲೆ ಊಟ ಮಾಡಿದರಾಯಿತು ಎಂದು ಸುಮ್ಮನಾದರು. ರಾತ್ರಿ 10 ಬಂದ ಮಗನನ್ನು ನೋಡಿ, ರಿಷಿ, ಇಷ್ಟೊತ್ತಿನ ತನಕ ಎಲ್ಲಿಗೆ ಹೋಗಿದ್ದೆ ಎಂದರೆ, ಅಮ್ಮ, ಇಲ್ಲೇ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದೆ ಎಂದು ಸುಳ್ಳಾಡಿದನು. ಅವನಿಗೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಯಾರೂ ಇಲ್ಲ ಎನ್ನುವುದು ವಸುಂಧರ ಅವರಿಗೂ ಕೂಡ ಗೊತ್ತಿತ್ತು. ಎಲ್ಲೋ ಒಂದು ಕಡೆ ಒಬ್ಬನೇ ಕುಳಿತು ಬಂದಿರುತ್ತಾನೆ ಎಂದು ಯೋಚಿಸಿದವರು ಮತ್ತೆ ಅವನನ್ನು ಪ್ರಶ್ನೆ ಮಾಡಲು ಹೋಗದೆ, ಕೈ ತೊಳೆದು ಬಾ, ಊಟ ಬಡಿಸುತ್ತೇನೆ ಎಂದರು. ಅಮ್ಮ, ಅಪ್ಪ ಊಟ ಮಾಡಿದ್ರಾ ಎಂದನು. ತನಗೆ ಎಷ್ಟೇ ಸಮಸ್ಯೆಗಳು ಬಂದರೂ ತಾನು ಹಸಿದು ಇದ್ದರೆ ತಂದೆಯ ಬಗ್ಗೆ ವಿಚಾರಿಸುವುದನ್ನು ಮಾತ್ರ ಬಿಡುವುದಿಲ್ಲ ಅವನು. ಊರು ಒತ್ತಿಕೊಂಡು ಊರಿದರು, ಮನೆಯಲ್ಲಿ ಏನೇ ಆದರೂ ತಲೆ ಕೆಡಿಸಿಕೊಳ್ಳದ ಮನುಷ್ಯ ಗಡತ್ತಾಗಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ರೆ ಮಾಡುತ್ತಿದ್ದಾರೆ ನೋಡು ಅಲ್ಲಿ. ಅವರ ಮಾತಿನಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಮಲಗಿದ್ದ ತಂದೆಯೆಡೆಗೆ ನೋಡಿದವನು, ಆರಾಧ್ಯ ಊಟ ಮಾಡಿದ್ರಾ ಎಂದು ಅಂಜಿಕೆಯಲ್ಲಿಯೇ ಕೇಳಿದನು. ಊಟ ಬೇಡ ಅನ್ನುತ್ತಿದ್ದಳು. ಬಲವಂತದಿಂದ ಸ್ವಲ್ಪ ಊಟ ಮಾಡಿ ಮಲಗಿದ್ದಾಳೆ ಎಂದಂತಹ ತಾಯಿಯ ಮಾತು ಕೇಳಿ ಊಟ ಮಾಡಿದ್ದಾಳಲ್ಲ ಎಂದು ಸಮಾಧಾನವಾಯಿತು ಅವನಿಗೆ. ಅಮ್ಮ, ನನಗೇಕೋ ಹಸಿವಿಲ್ಲ, ನೀನು ಊಟ ಮಾಡಿ ಮಲಗು ಎಂದು ತಾಯಿಯ ಮರು ಮಾತಿಗೂ ಅವಕಾಶ ಕೊಡದೆ ತನ್ನ ಕೋಣೆಗೆ ಹೋಗಿ ಕದವಿಕ್ಕಿದನು. ಮಗ ಊಟ ಬೇಡ ಎಂದರೆ ಮೊದಲೇ ಬೇಸರದಲ್ಲಿರುವ ವಸುಂಧರ ಅವರಿಗೆ ಹೇಗೆ ತಾನೇ ಊಟ ಮಾಡಲು ಆಗುತ್ತದೆ? 1 ಲೋಟ ನೀರು ಕುಡಿದು ಹಾಗೆ ಮಲಗಿದರು. ಕೋಣೆಗೆ ಬಂದವನು ತಾನು ಹಾಕಿದ್ದಂತಹ ಶರ್ಟ್ ತೆಗೆದು ಟೀ ಶರ್ಟ್ ಹಾಕಿಕೊಂಡು ಹಾಸಿಗೆ ಮೇಲೆ ಅಂಗಾತ ಮಲಗಿದನು. ಎಷ್ಟೇ ಕಣ್ಣೆ ಮುಚ್ಚಿದರೂ ನಿದ್ದೆ ದೂರದ ಮಾತಾಗಿತ್ತು. ನಿಧಾನವಾಗಿ ಆರಾಧ್ಯ ಮಲಗಿರುವ ಕಡೆ ತಿರುಗಿ ಮಲಗಿದನು. ಇಂದು ಅದಾಗಲೇ ನಿದ್ರೆ ಮಾಡುತ್ತಿದ್ದಳು ಆರಾಧ್ಯ. ಹಾಲು ಬೆಳಕಿನಂತೆ ಇದ್ದಂತಹ ಮುಖ ಇಂದು ಅತ್ತಿಕ್ಕಿದಂತಾಗಿ ಕೆಂಪರಡಿತ್ತು. ಹೊರಗಿನ ಬೆಳಕು ಕೋಣೆ ಒಳಗೆ ಬೀಳುತ್ತಿದ್ದರಿಂದ ರಿಷಿ ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳ ಕೊರಳ ಬಳಿ ಆಗಿದ್ದ ಗಾಯಕ್ಕೆ ತನ್ನ ತಾಯಿ ಪ್ಲಾಸ್ಟರ್ ಹಾಕಿದ್ದರಿಂದ ಅದರ ಮೇಲೆ ಮುಟ್ಟಲೋ ಬೇಡವೋ ಎನ್ನುವ ಹಾಗೆ ನಿಧಾನವಾಗಿ ಬೆರಳಾಡಿಸಿದನು. ಹಾಗೆ ಅವನಿಗೆ ಸಂಕಟ ಆವರಿಸಿತು. ಆರಾಧ್ಯ, ಇವತ್ತು ನನ್ನಿಂದ ನಿಮಗೆ ಬಹಳ ನೋವಾಗಿದೆ ಎಂದು ಗೊತ್ತು. ಆದರೆ ನಾನು ಏನು ಮಾಡಲಿ ಹೇಳಿ? ರಾಜಕುಮಾರಿಯ ಹಾಗೆ ಬೆಳೆದವರು ನೀವು. ನನ್ನನ್ನು ಮದುವೆಯಾಗಿ ನಮ್ಮ ಮನೆಗೆ ಬಂದು ಕಷ್ಟಪಡುತ್ತಿದ್ದೀರಾ. ಇವತ್ತು ಅದಕ್ಕೆ ನಿಮ್ಮ ಬಳಿ ತುಂಬ ರೂಢಾಗಿ ಮಾತನಾಡಿದೆ.
ಐ ಆಮ್ ಸಾರಿ ಎಂದು ಮಲಗಿದವಳ ಮುಖ ನೋಡಿಕೊಂಡೇ ಹೇಳಿದನು. ಅವಳು ಎಚ್ಚರವಾಗಿದ್ದಾಗ ಈ ಮಾತನ್ನು ಹೇಳಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳೋ. ಅವಳು ಸ್ವಲ್ಪ ಮಿಸುಕಾಡುತ್ತಿದ್ದ ಹಾಗೆ ತಟ್ಟನೆ ಹಿಂದಕ್ಕೆ ಕೈ ತೆಗೆದಿದ್ದನು. ಅವಳ ಅತಿ ಸಮೀಪ ಮಲಗಿದ್ದವನಿಗೆ ಅವಳಿಗೆ ಎಚ್ಚರವಾದರೆ ಎನ್ನುವ ಭಯ. ಅವಳು ಸ್ವಲ್ಪ ಮಿಸುಕಾಡಿದ ಹಾಗೆ ಮಲಗಿದ್ದವಳನ್ನು ನೋಡಿ ಅವಳ ಮುಖವನ್ನೇ ನೋಡುತ್ತಾ ನಿದ್ರೆಗೆ ಜಾರಿದನು. ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಆಗ ತಾನೇ ಬಂದು ತನ್ನ ಕುರ್ಚಿಯಲ್ಲಿ ಕುಳಿತವಳು ತನ್ನ ಮೊಬೈಲ್ ತೆರೆದು ನೋಡಿದಳು. ಅದರಲ್ಲಿ ಯಾವುದೋ ಅನ್ನೋನ್ ನಂಬರ್ನಿಂದ ಒಂದು ಫೋಟೋ ಬಂದಿರುವುದು ಅರಿವಾಗಿ, ಯಾರದ್ದು ಈ ನಂಬರ್, ಯಾವುದೋ ಫೋಟೋ ಕಳಿಸಿದ್ದಾರಲ್ಲ ಎಂದುಕೊಂಡು ಫೋಟೋ ಓಪನ್ ಮಾಡಿದವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅಲ್ಲಿರುವ ಫೋಟೋವನ್ನು ನಂಬಲಾಗದೆ ಬ್ಯಾಕ್ ಬಂದು ಪುನಃ ಅದೇ ಮೆಸೇಜ್ ಓಪನ್ ಮಾಡಿದಳು. ನಿಶಾ ಧನುಷ್ ಜೊತೆ ತೆಗೆದುಕೊಂಡ ಸೆಲ್ಫಿಯನ್ನು ಶರದಿಗೆ ಕಳುಹಿಸಿದ್ದಳು. ತನ್ನ ಜೊತೆ ನಗುತ್ತಾ ಫೋಟೋ ತೆಗೆಯುವುದಿರಲಿ, ನಗುತ್ತಾ ಮಾತು ಕೂಡ ಆಡುವುದಿಲ್ಲ, ಅಂಥದ್ದರಲ್ಲಿ ನಿಶಾ ಜೊತೆ ನಗುತ್ತಿರುವ ಅವನನ್ನು ನೋಡಿ ಮನಸ್ಸಿಗೆ ಬಹಳವೇ ನೋವಾಯಿತು. ಗಂಡ ಹೆಂಡತಿ ಮಧ್ಯೆ ಅದೇನೇ ಮನಸ್ತಾಪವಿರಲಿ, ಹೇಗೋ ಸಹಿಸುತ್ತಾಳೆ. ಆದರೆ ಗಂಡ ಬೇರೆಯವರ ಜೊತೆ ಈ ರೀತಿ ನಗುತ್ತಾ ಇರುವ ಫೋಟೋವನ್ನು ನೋಡಿ ಸಹಿಸಲಾಗಲಿಲ್ಲ ಅವಳಿಗೆ. ಅದಾಗಲೇ ಅವಳ ಕಣ್ಣುಗಳು ತುಂಬಿದವು. ತನ್ನ ಕಣ್ಣೀರನ್ನು ತೊಡೆದುಕೊಂಡವಳು, ಇದು ಸೆಲ್ಫಿ ಆಗಿರುವುದರಿಂದ ಈ ಫೋಟೋವನ್ನು ನಿಶಾನೇ ತೆಗೆದಿರುವುದು, ಅಂದರೆ ಅವಳೇ ನನಗೆ ಈ ಫೋಟೋ ಕಳಿಸಿರುವುದು. ಅವರಿಬ್ಬರ ಫೋಟೋವನ್ನು ನನಗೆ ಯಾಕೆ ಕಳುಹಿಸಿದಳು? ಅವಳ ಯೋಚನೆ ಏನಿರಬಹುದು? ಈ ಫೋಟೋ ಮೂಲಕ ನನಗೆ ಏನೋ ಹೇಳುತ್ತಿದ್ದಾಳೆ. ಏನದು? ಎಷ್ಟು ಯೋಚಿದರೂ ಉತ್ತರ ಸಿಗಲಿಲ್ಲ ಅವಳಿಗೆ. ಇಲ್ಲ, ಇದನ್ನು ಹೀಗೆ ಬಿಡುವುದು ಬೇಡ, ಈಗಲೇ ಧನುಗೆ ಕಾಲ್ ಮಾಡಿ ಕೇಳುತ್ತೇನೆ ಎಂದು ತನ್ನ ಮೊಬೈಲ್ ಹಿಡಿದು ಇನ್ನೇನು ಕಾಲ್ ಮಾಡಬೇಕು. ಅಷ್ಟರಲ್ಲಿ ಏನನ್ನೋ ಯೋಚಿಸಿದವಳು, ನಾನು ಯಾರ ಜೊತೆ ಫೋಟೋ ತೆಗೆದುಕೊಂಡರೆ ನಿನಗೇನು? ಅದನ್ನು ಕೇಳಲು ನೀನ್ಯಾರು ಎಂದು ಹೇಳಿಬಿಟ್ಟರೆ ಬೇಡ ಎಂದು ಯೋಚಿಸಿ ಹಾಗೆ ಸುಮ್ಮನಾದಳು. ಆದರೆ ಆ ಫೋಟೋ ನೋಡಿದಾಗಿನಿಂದ ಅವಳ ಮನಸ್ಸು ಒದ್ದಾಡಿದ್ದು ಸುಳ್ಳಲ್ಲ. ಇಬ್ಬರ ಮಧ್ಯೆ ಏನೇ ಮನಸ್ತಾಪವಿರಬಹುದು, ಆದರೆ ಅವನ ಮೇಲೆ ಅಗಾಧವಾದ ಪ್ರೇಮ ಇರುವುದು ಸತ್ಯ. ಆ ಫೋಟೋ ನೋಡಿದಾಗಿನಿಂದ ಅವಳ ಮನಸ್ಸಿಗೆ ಸಮಾಧಾನವಾಗುತ್ತಿರಲಿಲ್ಲ. ತನ್ನ ಗಂಡ ಬೇರೆಯವಳ ಜೊತೆ ಖುಷಿಯಾಗಿ ನಿಂತು ಆ ರೀತಿ ಫೋಟೋ ತೆಗೆದುಕೊಂಡಿದ್ದು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಶಾಲೆಯಲ್ಲಿ ಕೂರಲು ಆಗದೆ ಸ್ಪಂದನ ಅವರ ಬಳಿಗೆ ಹೋಗಿ, ಅತ್ತೆ, ನನಗೆ ತುಂಬ ತಲೆನೋವುತ್ತಿದೆ, ನಾನು ಮನೆಗೆ ಹೋಗುತ್ತೇನೆ ಎಂದಳು. ಹೌದಾ, ಹಾಗಿದ್ರೆ ಡ್ರೈವರ್ಗೆ ಹೇಳ್ತೀನಿ, ನಿನ್ನನ್ನು ಬಿಟ್ಟು ಬರುತ್ತಾರೆ ಎಂದವರ ಮಾತಿಗೆ, ಬೇಡ ಅತ್ತೆ, ನಾನೇ ಬಸ್ಸಿನಲ್ಲಿ ಹೋಗುತ್ತೇನೆ ಎಂದು ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟಳು. ಸ್ಪಂದನ ಅವರಿಗೆ ಇಂದು ಶರದಿಯ ನಡವಳಿಕೆ ವಿಚಿತ್ರ ಎನಿಸಿದರೂ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಹೀಗಾಗಿದ್ದಾಳೆ ಎಂದುಕೊಂಡು ಸುಮ್ಮನಾದರು. ಶರದಿ ಮನೆಗೆ ಬಂದರೂ ಸಹ ಆ ಫೋಟೋವೇ ಅವಳ ಕಣ್ಣಿಗೆ ಮುಂದೆ ಬರುತ್ತಿತ್ತು. ಅದೇಕೋ ಧನು ತನ್ನಿಂದ ದೂರವಾಗುತ್ತಾನೆ ಎಂದು ಯೋಚಿಸತೊಡಗಿದಳು. ಈ ರೀತಿ ಒಂದು ಯೋಚನೆಯೇ ಅವಳಿಗೆ ಭಯ ಹುಟ್ಟಿಸಿತು. ಹೇಳದೆ ಕೇಳದೆ ಮಲಗಿದ್ದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಹಲೋ, ಹೇಳಮ್ಮ ಎಂದನು. ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಗನಿಗೆ ಕರೆ ಮಾಡಿದ್ದರು. ರಿಷಿ, ಆರಾಧ್ಯ ಎಲ್ಲೂ ಕಾಣಿಸುತ್ತಿಲ್ಲ ಕಣೋ ಎಂದರು ಆತಂಕದಲ್ಲಿ. ತಾಯಿಯ ಮಾತು ಕೇಳಿ ಆಘಾತವಾದಂತಾಯಿತು. ನಂತರ ಹೇಗೋ ಸಾವರಿಸಿಕೊಂಡವನು, ಕಾಣಿಸುತ್ತಿಲ್ಲ ಎಂದರೆ ಏನಮ್ಮ, ಎಲ್ಲೋ ಹೊರಗೆ ಹೋಗಿರುತ್ತಾರೆ, ಬರ್ತಾರೆ ಬಿಡು ಎಂದನು. ಇಲ್ಲ ಕಣೋ, ಅವಳ ಮೊಬೈಲ್ ಮನೆಯಲ್ಲಿಯೇ ಇದೆ, ಅವಳು ಎಲ್ಲೇ ಹೋದರೂ ಹೇಳಿ ಹೋಗುತ್ತಿದ್ದಳು, ಅಲ್ಲದೆ ಇವತ್ತು ಮೊಬೈಲ್ ಬಿಟ್ಟು ಹೋಗಿದ್ದಾಳೆ, ನನಗೆ ಯಾಕೋ ತುಂಬ ಭಯವಾಗುತ್ತಿದೆ ಎಂದು ಮಗನ ಮುಂದೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಆರಾಧ್ಯ ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾಳೆ ಎನ್ನುವುದನ್ನು ಕೇಳಿ ರಿಷಿಗೂ ಕೂಡ ಭಯ ಆವರಿಸಿತು. ಅವರು ಹೋಗುವಾಗ ನೀನು ಇರಲಿಲ್ಲವ ಅಮ್ಮ, ನೀನು ಎಲ್ಲಿಗೆ ಹೋಗಿದ್ದೆ ಎಂದನು. ನಾನು ಮನೆಯ ಪಕ್ಕದಲ್ಲಿರುವ ತರಕಾರಿ ಅಂಗಡಿಯಲ್ಲಿ ಸ್ವಲ್ಪ ತರಕಾರಿ ತೆಗೆದುಕೊಂಡು ಬರೋಣ ಎಂದು ಹೋಗಿದ್ದೆ ರಿಷಿ. ಮನೆಗೆ ಬಂದು ನೋಡಿದರೆ ಆರಾಧ್ಯ ಕಾಣಲಿಲ್ಲ, ಎಲ್ಲಾದರೂ ಆಚೆ ಹೋಗಿರಬಹುದು ಎಂದು ನಾನು ಕೂಡ ಅವಳಿಗೆ ಕರೆ ಮಾಡಿದರೆ ಫೋನ್ ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದಾಳೆ. ರಿಷಿಗೆ ತಾಯಿಯ ಮಾತು ಕೇಳಿ ಭಯದ ಜೊತೆಗೆ ದಿಕ್ಕೆ ತೋಚದಂತಾಯಿತು. ಹೆದರಬೇಡ ಅಮ್ಮ, ಏನಾದರೂ ತರಲು ಹೋಗಿರುತ್ತಾರೆ, ಏನೋ ನಾನೇ ನೋಡುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದವನ ಆತಂಕ ಅವನಿಗೆ ಗೊತ್ತು. ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದವನು ತನ್ನ ಮನೆಯ ಅಕ್ಕಪಕ್ಕ ಇರುವ ಎಲ್ಲ ರಸ್ತೆಗಳಲ್ಲೂ ಬಸ್ ನಿಲ್ದಾಣಗಳಲ್ಲೂ ಹುಡುಕಾಡಿದರೂ ಕೂಡ
ಆರಾಧ್ಯಳ ಸುಳಿವಿರಲಿಲ್ಲ. ನಿನ್ನೆ ತಾನು ಆಡಿದ ಮಾತಿಗೆ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋದರ ಎಂದು ಯೋಚಿಸಿದವನಿಗೆ ಆತಂಕ ಹೆಚ್ಚಾಗಿತ್ತು. ಅವರಿಗೆ ಗೊತ್ತಿರುವವರು ಅಷ್ಟಾಗಿ ಯಾರೂ ಇಲ್ಲ. ಎಲ್ಲಿಗೆ ಹೋಗಿರುತ್ತಾರೆ? ಹೋಗಿದ್ದರೆ ಅವರ ಅಮ್ಮನ ಮನೆಗೆ ಹೋಗಿರುತ್ತಾರೆ. ಶರದಿಗೆ ಫೋನ್ ಮಾಡಿ ಕೇಳೋಣ ಎಂದು ಫೋನ್ ತೆಗೆದವನಿಗೆ ಶರದಿಗೆ ಏನೆಂದು ಹೇಳುವುದು ಎನ್ನುವ ಯೋಚನೆ. ಏನಾದರೂ ಒಂದು ಹೇಳಿದರಾಯಿತು ಎಂದು ಒಡನೆ ತಂಗಿಗೆ ಫೋನ್ ಹಾಯಿಸಿದನು. ಧನುವಿನ ಯೋಚನೆಯಲ್ಲಿಯೇ ತಲೆನೋವು ಎಂದು ಮಲಗಿದ್ದವಳು ತನ್ನ ಅಣ್ಣ ಕರೆ ಮಾಡುತ್ತಿರುವುದನ್ನು ನೋಡಿ ಕರೆ ಸ್ವೀಕರಿಸಿ ಹೇಳು ಅಣ್ಣ ಎಂದಳು ಸಹಜವಾಗಿ. ಶರದಿ, ಆರಾಧ್ಯ ಬಂದಿದ್ದಾರಾ ಎಂದು ನೇರವಾಗಿಯೇ ಕೇಳಿದನು. ಇಲ್ಲ ಅಣ್ಣ, ಯಾಕೆ, ಏನಾಯಿತು ಎಂದಳು. ಏನಿಲ್ಲ ಶರದಿ, ಇವತ್ತು ಅಮ್ಮನ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದರು. ನಾನು ಆಫೀಸ್ನಲ್ಲಿ ಇದ್ದೀನಲ್ಲ, ಅದಕ್ಕೆ ಅಲ್ಲಿಗೆ ಬಂದ್ರಾ ಎಂದು ಕೇಳಿದೆ ಅಷ್ಟೇ ಎಂದವನ ಮಾತಿಗೆ ಇಲ್ಲ ಅಣ್ಣ, ಇನ್ನೂ ಬಂದಿಲ್ಲ ಎಂದಳು. ಬೇರೆ ಸಮಯದಲ್ಲಾಗಿದ್ದರೆ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿದ್ದಳೇನೋ. ಆದರೆ ಇಂದು ಅವಳ ಮನಸ್ಸಿಗೆ ಆಗಿದ್ದ ನೋವಿನಿಂದ ಹೆಚ್ಚಿಗೆ ಪ್ರಶ್ನೆ ಕೇಳದೆ ಹಾಗೆ ಸುಮ್ಮನಾಗಿದ್ದಳು. ತಂಗಿಯ ಜೊತೆ ಮಾತನಾಡಿ ಕರೆ ತುಂಡರಿಸಿದವನು ನಿಂತಿದ್ದ ರಸ್ತೆಯಲ್ಲಿ, ಅದು ರಸ್ತೆ ಎನ್ನುವ ಅರಿವಿಲ್ಲದೆ ಕುಸಿದು ಮಂಡಿ ಕಾಲಿನಲ್ಲಿ ಕುಳಿತು ಬಿಟ್ಟನು. ಏನೋ ಕೋಪದಲ್ಲಿ ಹಾಗೆ ಮಾತನಾಡಿದೆ. ಆರಾಧ್ಯ, ಇಷ್ಟು ದಿನ ನಾನಾಗಿಯೇ ಹೋಗಿ ಎಂದರೂ ಹೋಗದವರು ಇವತ್ತು ಮನೆ ಬಿಟ್ಟು ಹೋಗಿದ್ದೀರಾ. ಎಲ್ಲಿಗೆ ಹೋಗಿದ್ದೀರಾ ನೀವು? ನಿಮ್ಮನ್ನು ಬಿಟ್ಟು ನನಗೆ ಇರಲು ಸಾಧ್ಯವಿಲ್ಲ. ಆರಾಧ್ಯ, ಎಲ್ಲಿದ್ದೀರಾ ಎಂದು ಒಂದೇ ಸಮ ಕೂಗಿದನು. ಮೇಲ್ನೋಟಕ್ಕೆ ಅವಳ ಮೇಲೆ ಪ್ರೀತಿಯೇ ಇಲ್ಲ ಎಂದು ತೋರುವವನಿಗೆ ಎದೆಯಲ್ಲಿ ಅವಳ ಮೇಲೆ ಇರುವ ಬೆಟ್ಟದಷ್ಟು ಪ್ರೀತಿ ಇಂದು ಹೊರಬರುತ್ತಿತ್ತು. ರಸ್ತೆಯ ಬದಿಯಲ್ಲಿ ಹೋಗುತ್ತಿದ್ದವನ ದುಃಖದ ಕಣ್ಣೀರು ಭೂಮಿ ಸೋಕಿದ್ದವು. ಮುಂದುವರಿಯುವುದು ಆರಾಧ್ಯ ಎಲ್ಲಿಗೆ ಹೋಗಿದ್ದಾಳೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.